ನಮಸ್ತೆ ಫ್ರೆಂಡ್ಸ್. ನಾನು ಆವಾಗೇ ಚಿತ್ರಕಲೆ ಶಿಕ್ಷಕರಿಗೆ ಈ ಥರ ತುಂಬ ಅನ್ಯಾಯ ಆಗಿದೆ ಅಂತಂತೇನು ಏನು ಹೇಳ್ದಲ್ಲ. ಆ್ಯಕ್ಚುಲಿ ನಂದು 10th ಕಂಪ್ಲೀಟ್ ಆದಮೇಲೆ ನನಗೆ ತುಂಬ ಡ್ರಾಯಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಹಾಗೆ ನಾನು ಡ್ರಾಯಿಂಗ್ ಕೋರ್ಸ್ ಮಾಡ್ಬೇಕಂತಂತೇಳಿ ನೋಡಿದೆ. ಬಳ್ಳಾರಿಯಲ್ಲಿ ಆಗಲಿ ಇನ್ನೂ ಸುತ್ತಮುತ್ತೆಲ್ಲ ಕಾಲೇಜಲ್ಲಿ ನೋಡಿದೆ. ನಮಗೆ ಹತ್ರದಲ್ಲಿ ಯಾವುದಿದೆ ಅಂತೇಳಿ ಬಳ್ಳಾರಿಯಲ್ಲಿ ನಾನು ನೋಡಿದೆ. ಸೊ ಬಳ್ಳಾರಿಯಲ್ಲಿ ಭವಾನಿ ಲಲಿತಾ ಕಲಾ ಮಹಾವಿದ್ಯಾಲಯ ಅಂತಂತೇಳಿ ಚಿತ್ರಕಲಾ ಶಿಕ್ಷಕರು ಟ್ರೈನಿಂಗ್ ಆಗಲಿಕ್ಕೆ ಲೈಕ್ ಡಯಟ್ ಆ ಥರ ಇದೆಯಲ್ಲ, ನಮ್ಮ ಬಳ್ಳಾರಿಯಲ್ಲಿ ಡಯಟ್ BA B.Ed ಆ ಥರ ಶಿಕ್ಷಕರಿಗೆ ಯಾವ ಥರ ಟ್ರೈನಿಂಗ್ ಕೊಡ್ತಾರಲ್ಲ ಅದೇ ಥರನೇ ಅಲ್ಲಿ ಕೆಲಸ ಮಾಡ್ಕಂಥ ಜಾಧವ್ ಅಂತಂತೇಳಿ ಅವರು ಚಿತ್ರಕಲಾ ಡ್ರಾಯಿಂಗ್ ಕೋರ್ಸ್ದು ಡ್ರಾಯಿಂಗ್ ಟೀಚರ್ ಆಗಲಿಕ್ಕೆ ಅಂತಂತೇಳಿ ಓಪನ್ ಮಾಡಿದರು. ಸೊ ಅಲ್ಲಿ ನಾವು ಹೋದ್ವಿ ಅಡ್ಮಿಷನ್ಗೆ ಅಂತೇಳಿ. ಹೋದ್ಮೇಲೆ ಸರ್ ಈ ಥರ ಹಿಂಗೆ ನನಗೆ ಡ್ರಾಯಿಂಗ್ ಇಂಟ್ರೆಸ್ಟ್ ಇದೆ, ನಾನು ಕಲಿಬೇಕು ಈ ಥರ ಅಂದರೆ, ಹೌದಾ ಸರ್ ಇದಕ್ಕೆ ಈ ಕೋರ್ಸ್ ಮಾಡಿದ್ರೆ ನಮ್ಗೆ ಏನು ಬೆನಿಫಿಟ್ಸ್ ಇದೆ ಸರ್ ಅಂತಂತ ಕೇಳಿದಾಗ ಅವರು ನಮ್ಮ ಲೆಕ್ಚರ್ ಏನು ಹೇಳಿದ್ರು ಅಂತಂದರೆ, ಈ ಥರ ನೋಡಪ್ಪ, ನೀನು ಈ ಕೋರ್ಸ್ ಮಾಡಿದ್ರೆ ಡ್ರಾಯಿಂಗ್ ಟೀಚರ್ ಆಗ್ಬಾರ್ದು, ಸರ್ಕಾರಿ ಶಾಲೆಗಳಿಗೆ ಕಾಲ್ಫಾರ್ಮ್ ಆದಾಗ ನೀವು ಹಾಕ್ಬೋದು, ಪ್ರೈವೇಟ್ ಶಾಲೆಯಲ್ಲಿ ಕೂಡ ಹೋಗ್ಬೋದು, ಆ ಥರ ಕೋರ್ಸ್ ಇದೆ. ಇದು ತುಂಬ ನೀವು ಶಿಕ್ಷಕರಾಗಲಿಕ್ಕೆ ಆಗಲಿ ಇದಾಗಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಕೋರ್ಸ್ ಮಾಡಿರಿ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತಂತೇಳಿ ಪ್ರತಿಯೊಬ್ಬರಿಗೆ ಅದೇ ಥರನೇ ಅಡ್ಮಿಷನ್ಸ್ ತೊಗೊಂಡಿದ್ದಾರೆ. ಅರ್ಥ ಆಯ್ತಾ? ನಾವು ಕೋರ್ಸ್ ಮಾಡಬೇಕಾದ್ರೆ AMGD ಅಂತೇಳಿ ಒಂದಿತ್ತು. AMGD ತೆಗೆದ್ರು. ನಾನು ಹೋಗ್ಬೇಕಾದ್ರೆ ಇದು ಡಿಪ್ಲೊಮಾ ಕೋರ್ಸ್ ಅಂತ ಹೇಳಿದೆ ನೋಡಿ, ನಿಮಗೆ ಹಂಪಿ ಯೂನಿವರ್ಸಿಟಿಯಿಂದ ಸರ್ಟಿಫಿಕೇಟ್ ಬರ್ತದೆ. ಇದು ನಿಮಗೆ ಫುಲ್ಲು ಗ್ಯಾರಂಟಿ, ಇದು ಹಂಪಿ ಯೂನಿವರ್ಸಿಟಿಯಿಂದನೇ ಬರುತ್ತೆ ನಿಮಗೆ ಅಂತೇಳಿ. ಸೊ ಹಂಪಿ ಯೂನಿವರ್ಸಿಟಿಯಿಂದ ಬಂದದ್ದು ಅಂದಮೇಲೆ ಎಲ್ಲ ಕರೆಕ್ಟಾಗಿರುತ್ತೆ ಬಿಡಿ ಅಂತ ನಾವು ಹಂಗೆ ಅಂದ್ಕೊಂಡಿದ್ವಿ. ನಮಗೆ ಗೊತ್ತಿಲ್ಲ ಇದು ಏನಿದೆ ಏನಿಲ್ಲ, ಇದು ಡಿಪ್ಲೊಮಾ ಕೋರ್ಸು C&R ರೂಲಲ್ಲಿ ಸೇರಿಸಿದಾರನ ಇಲ್ಲ, ನಮ್ಮನ್ನು ಜಾಬ್ ತೊಗೊತಿದಾರಾ ಇಲ್ಲ ಅಂತಲೂ ನಮಗೇನು ಮನವರಿಕೆ ಗೊತ್ತಿಲ್ಲ. ಇದುವರೆಗೆ ಪ್ರತಿಯೊಬ್ಬರು ಪಾಪ ಏನು ಡ್ರಾಯಿಂಗ್ ಕೋರ್ಸ್ ಏನು ಮಾಡಿದಲ್ಲ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ, ಇದುವರೆಗೂ ಗೊತ್ತಿಲ್ಲ. ನಮಗೆ ಮೊರಾರ್ಜಿ ದೇಸಾಯಿದಲ್ಲಿ ಕಾಲ್ಫಾರ್ಮ್ ಆಯಿತು. ಅದರಲ್ಲಿ ಏನಾಯ್ತು ಅಂದರೆ ಚಿತ್ರಕಲಾ ಶಿಕ್ಷಕರು ಪೇಂಟಿಂಗ್ ಮತ್ತು ಡಿಪ್ಲೊಮೊ ಅವ್ರಿಗೆ ಯಾವ ಥರ ಇದೇನು KPCCಯಿಂದ ಆಯೋಗದಿಂದ ಯಾವ ಥರ ಕರಿಬೇಕನ್ನೋದು ಕೂಡ ಅವ್ರಿಗೆ ಗೊತ್ತಿಲ್ಲ ಪಾಪ. ಯಾರನ್ನ ಚಿತ್ರಕಲಾ ಶಿಕ್ಷಕರನ್ನ ಯಾವ ಥರ ಯಾರು ಕೋರ್ಸ್ ಹೆಂಗೆ ಆಗಿದ್ದಾವೆ ಏನಿಲ್ಲ ಅಂತೇಳೋನು ಅವರಿಗೆ ಸರಿಯಾಗಿ ಒಂದು ಮಾಹಿತಿ ಗೊತ್ತಿಲ್ಲ ಸರ್ಕಾರಕ್ಕೆ. ಯಾಕೆ ಮಾಹಿತಿ ಗೊತ್ತಿಲ್ಲ ಸರ್ಕಾರಕ್ಕೆ ಅಂತಂದರೆ, ನಮ್ಮ ಏನು ಹಂಪಿ ಯೂನಿವರ್ಸಿಟಿಯವ್ರು ಏನಿದಾರಲ್ಲ, ಮೊನ್ನೆ ನಾವು ಕೋರ್ಸ್ ಮಾಡ್ಬೇಕಾದ್ರೆ ಮೊನ್ನೆ ಕುಲಸಚಿವರು ಅಂತ ಹೇಳಿದರು, SC ಪಾಟೀಲ್ ಅಂತೇಳಿ, ಪುಣ್ಯಾತ್ಮ ಆತ, ಭಾಳ ದೊಡ್ಡ ಪುಣ್ಯಾತ್ಮ. ಹೇಳ್ಬೇಕಂದ್ರೆ ನಮ್ಮ ಚಿತ್ರಕಲಾ ಶಿಕ್ಷಕರದೆಲ್ಲ ಹುಡುಗರದು ಭವಿಷ್ಯ ರೂಪಿಸಿದಂಥ ಮಹಾನುಭಾವ ಆತ. ಏನು ಮಾಡಿದ್ದಾರೆ ಅಂದರೆ ಅವರು AMGD ಆದಮೇಲೆ ಡಿಪ್ಲೊಮಾ ಕೋರ್ಸ್ ಆದಮೇಲೆ 4 ವರ್ಷ ಇತ್ತು. 4 ವರ್ಷ ಆದಮೇಲೆ ಮತ್ತೆ 5ನೇ ವರ್ಷ ಮಾಡಿಕೊಳ್ಳ್ರಿ. 5ನೇ ವರ್ಷ ಮಾಡ್ಕೊಂಡ್ಮೇಲೆ ಮತ್ತು ಆತಗೆ ಏನು ಮಾಡ್ಬೇಕನ್ನೋದು ಅವ್ರಿಗೆ ಗೊತ್ತಿಲ್ಲ. ಆಮೇಲೆ BVA BF ಅಂತಂತೇಳಿ ಕೋರ್ಸ್ ಓಪನ್ ಮಾಡ್ಬಿಟ್ಟ ಪುಣ್ಯಾತ್ಮ. BA BF ಏನು ಬರುತ್ತೆ ಅದರಲ್ಲಿ? ಯಾರಾದರೂ ಒಬ್ಬರನ್ನ ನಾನೇ ಅಡ್ಮಿಷನ್ ಮಾಡಿಸ್ಲಿಕ್ಕೆ, ನಾನು ಕೋರ್ಸ್ ಮಾಡಬೇಕಾದ್ರೆ ಒಬ್ಬರನ್ನ BA BF ಅಡ್ಮಿಷನ್ ಮಾಡಿಸ್ಲಿಕ್ಕೆ ಅಂತ ಒಬ್ಬ ಹುಡುಗನ ಕರ್ಕೊಂಡು ಹೋಗಿದ್ದೆ ನಾನು. ಅಲ್ಲಿ ಏನು ಹೇಳ್ತಾರೆ ಅಂದರೆ, ಸೊ ನಿಮಗೆ ಇದೆಲ್ಲ ಕಮರ್ಷಿಯಲ್ ಬರುತ್ತೆ BA BF ದಲ್ಲಿ. BFA ಅಂದರೆ ಏನು? ಕಮರ್ಷಿಯಲ್ ಅಂದರೆ ಸ್ಕಲ್ಪ್ಚರ್, ಆ್ಯನಿಮೇಷನ್, ಫೋಟೋಗ್ರಫಿ, ಅಪ್ಲೈಡ್ ಆರ್ಟ್ಸ್ ಆ ಥರ ಎಲ್ಲ ಬರುತ್ತೆ. ಅಂದರೆ ನೀವು ಕಮರ್ಷಿಯಲ್ ಡ್ರಾಯಿಂಗ್ ಟೀಚರ್ ಆಗಲಿಕ್ಕೆ ನಿಮಗೆ ಅವಕಾಶ ಇರುತ್ತೆ ಇಲ್ಲ ಅಂತಲೂ ಅವ್ರಿಗೆ ಗೊತ್ತಿಲ್ಲ. ಬಟ್ ಹೇಳೋದು ಮಾತ್ರ ಅದೇ ಥರನೇ. ಮತ್ತು ನಮ್ಮಲ್ಲಿ ಮಾತ್ರ ಡ್ರಾಯಿಂಗ್ ಟೀಚರ್ ಆಗ್ತೀರಿ ನೀವು, ಡ್ರಾಯಿಂಗ್ನ ಇದು ಮಾಡೋಕ್ಕೇ ಕೋರ್ಸ್ ಇದು ಅಂತೇಳಿ ಹೇಳ್ಬಿಟ್ಟು ಮಾಡಿದ್ದಾರೆ. ಸೊ ಅಲ್ಲಿ ಏನಾಗಿದೆ ಅಂತಂದರೆ, ಮೊರಾರ್ಜಿ ದೇಸಾಯಿರಲ್ಲಿ ಅವ್ರಿಗೆ ಯಾವ ಥರ ಇದು ಮಾಡಿದ್ದಾರೆ, ನಮಗೂ ಕರೆದಾರೆ, ನಾವು ಹಾಕಿದ್ದೀವಿ. ಮತ್ತು ಅದರಲ್ಲಿ ಟೈಲರಿಂಗ್ ಮಾಡಿದವರು ಹಾಕಿದ್ದಾರೆ, ಈ ಥರ ಎಲ್ಲ ಕೋರ್ಸ್ಗಳು ಬೇರೆ ಬೇರೆ ಕೋರ್ಸ್ಗಳೆಲ್ಲ ಮಾಡಿದವರು ಹಾಕಿದ್ದಾರೆ. ಅದೇ ಥರ AMGD ಕೋರ್ಸ್ದವ್ರನ್ನ ಅವ್ರನ್ನ ಹಿಡ್ಕೊಂಡು BA BFದವ್ರು ಏನು ಮಾಡಿದ್ದಾರೆ, AMGD ಅವ್ರನ್ನ ಸೀನಿಯರ್ಸ್ನ ಹಿಡ್ಕೊಂಡು ಕೋರ್ಟಿಗೆ ಹೋಗಿ ಸೊ ಇದು ಮಾಡಿ ಕೇಸ್ ಅದು ಏನಾಗಿದೆ ಗೊತ್ತಿಲ್ಲ. ನಾವು ಕೋರ್ಟಿಗೆ ಹೋಗಿದ್ವಿ, ನಮ್ಮ ಕಡೆಯಿಂದನೂ ಒಬ್ಬ ಲಾಯರ್ನ ಇಟ್ಟಿದ್ವಿ, ನಮ್ಮ ಕಡೆಯಿಂದನೂ ತಿರುಗಾಡಲಿಕ್ಕೆ ಎಲ್ಲರ ಪರವಾಗಿ ಅಂತೇಳಿ ನಾವು ನಮ್ಮ ಟೀಮಿಂದ ಒಬ್ಬರನ್ನ ಇದು ಮಾಡಿದ್ವಿ. ಅವ್ರ ಹೆಸರು ಹೇಳ್ಬಾರ್ದು ಇಲ್ಲಿ, ಅವ್ರನ್ನ ಇಟ್ಟಿದ್ವಿ. ಅವ್ರು ಏನು ಮಾಡಿದ್ರು, ಕೋರ್ಟಲ್ಲಿ ಇನ್ನೇನು ಲಾಸ್ಟ್ ಹಿಯರಿಂಗ್ ಪ್ರತಿವಾದ ಬರುತ್ತಲ್ಲ, ಆ ಟೈಮಲ್ಲಿ ಏನು ಮಾಡಿದ್ರು, ಆ ಕಡೆ ನಮ್ಮ ಪ್ರತಿನಿಧಿಗಳು ಏನಿರ್ತಾರಲ್ಲ ಅವ್ರು ಏನು ಮಾಡಿದ್ರು, ಅವರಿಗೆ ನಮ್ಮ ವಕೀಲಿಗೆ ಅವರಿಗಾಗಲಿ ಇವರಿಗಾಗಲಿ ನೀವು ಸುಮ್ಮನೆ ಇದ್ಬಿಡ್ರಿ ಅಂತೇಳಿ ಅಮೌಂಟ್ ಕೊಟ್ಟು ಸುಮ್ಮನೆ ಇರಿಸ್ಬಿಟ್ರು. ಅವಾಗ ಕೇಸ್ ಕೂಡ ಅದು ಕ್ಲೋಸ್ ಆಗಿ ಆದೇಶ ಬಂತು, ಇವ್ರದ್ದು C&R ರೂಲಲ್ಲಿ ಸೇರಿಸಿಲ್ಲ, ಡಿಪ್ಲೊಮಾ ಕೋರ್ಸ್ದವ್ರನ್ನ ತೊಗೋಬೇಡ್ರಿ ಅಂತಂತೇಳಿ ಒಂದು ಲೆಟ್ರ್ ಹೋಗಿದೆ ಅಂತ ನಮಗೆ ಗೊತ್ತು. ಆ ಲೆಟ್ರ್ ಏನು ಹೋಗಿದೆ ಏನಂತನೂ ಕ್ಲಾರಿಟಿ ಇಲ್ಲ. ಇರಲಿ ಪರವಾಗಿಲ್ಲ, ಅದನ್ನು ತಿಳ್ಕೊಂತೀವಿ ನಾವು, ಏನಿಲ್ಲ ಅಂತ ಆದೇಶ ಬಂತು. ಸೊ C&R ರೂಲಲ್ಲಿ ಯಾರಾದರೂ ಈಗ ನೋಡ್ರಿ, ಲೈಕ್ ನಾನೇನು ಹೇಳ್ತೀನಿ ಅಂದರೆ, ಆ ಥರ C&R ರೂಲಲ್ಲಿ ಇಲ್ಲ ಅಂತಂತೇಳಿ ನಮ್ಮನ್ನ ಜಾಬ್ ಕೊಡಲಿಲ್ಲ. AMGD BFದವರಿಗೆ ಜಾಬ್ ಆಯಿತು.
ಆ ಜಾಬ್ಗೆ ಇಲ್ಲಿ ನೋಡ್ರಿ ಯಾವುದೇನಿದೆ ಅಂತ KPCC ಆದವ್ರಿಗೇನೆ ಗೊತ್ತಿಲ್ಲ ಯಾರನ್ನ ತೊಗೋಬೇಕು ಯಾರನ್ನಿಲ್ಲ, ಅವ್ರಿಗೆ ಗೊತ್ತಿಲ್ಲಾರ್ದಂಗೆ ತೊಗೊತಾರೆ. ಇಲ್ಲಿ ನೋಡ್ರಿ ನನಗೆ ಕಳಿಸಿದ್ದಾರೆ ನೋಡ್ರಿ, ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ. ಸೊ ನನಗೆ ಕೂಡ ಬಂದಿದೆ, ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಲಾಸ್ಟ್ ಎಲ್ಲ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಫಿಫ್ತ್ ಲಿಸ್ಟ್ ಬಿಟ್ನಲ್ಲಿ 6th ಲಿಸ್ಟ್ನಲ್ಲಿ ಬಂತು. ನಂದಂದರೆ ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿ, ಅದರಲ್ಲಿ ಇದು ಖಾಲಿ ಇದ್ದೇವೆ ಅಂತಂತೇಳಿ ನೀವು ಅಂಕಪಟ್ಟಿಗಳು ನಿಮ್ಮ ಈ ಥರ ನಿಮ್ಮದು ಲೀಸ್ಟ್ನಲ್ಲಿದೆ. ಸೊ ನೀವು ಏನಿದೆಲ್ಲ ನಿಮ್ಮದು ಪ್ರತಿಯೊಂದು ಜೆರಾಕ್ಸ್ನ ಕಳಿಸ್ರಿ ಮತ್ತೆ ಅಂತಂತೇಳಿ ಅಪ್ಡೇಟ್ ಮಾಡಿಸ್ಲಿಕ್ಕೆ ಮತ್ತೆ ಅದನ್ನು ನಾವು ಕಳಿಸಿ ಎಷ್ಟು ಖರ್ಚು ಮಾಡ್ಕೊಂಡಿದ್ದೀವಿ ಪೋಸ್ಟ್ ಆಫೀಸಿಗೆ ಇದು ಮಾಡಿ, ತುಂಬ ಹಣ ಖರ್ಚಾಯಿತು. ಅಂದರೆ ಇವ್ರು KPCC ಆದವ್ರಿಗೆ ಗೊತ್ತಿಲ್ಲ ಪಾಪ. ಏನಂದರೆ ಯಾಕೆ ಗೊತ್ತಿಲ್ಲ ಅಂದರೆ ಯೂನಿವರ್ಸಿಟಿಯವ್ರು ಸರಿಯಾಗಿ ಮಾಹಿತಿ ಕೊಡಬೇಕು, ಅವರು ಯೂನಿವರ್ಸಿಟಿಯವ್ರು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ, ಹಂಗಾಗಿ ಗೋರ್ಮೆಂಟ್ಗೂ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಇದನ್ನೆಲ್ಲ ದಿಕ್ಕು ತಪ್ಪಿಸಿ ಪುಣ್ಯಾತ್ಮ SC ಪಾಟೀಲ್ ಏನಂತಾರಲ್ಲ, ಅವ್ರವ್ರ ಸ್ವಾರ್ಥಕ್ಕೆ ಅಂದರೆ ಅವ್ರವ್ರ UGC ಸ್ಕೇಲ್ಸ್ನ ಬೆಳೆಸ್ಕೊಳಕ್ಕೆ ಅವ್ರವ್ರ ಸ್ವಾರ್ಥಗಳಿಗೆ ನಮ್ಮ ಏನು ಚಿತ್ರಕಲಾ ಕೋರ್ಸ್ ಏನು ಮಾಡಿದ್ರಲ್ಲ ನಮ್ಮಲ್ಲೇ ಗಲಾಟೆ ಇಟ್ಟು ನಾವೇ ಕಿತ್ತಾಡೋಕಂಗೆ ಮಾಡಿ ನಮ್ಮಲ್ಲೇ ಅವರು ನಮಗೆ ಕೇಸ್ ಹಾಕೋದು, ನಾವು ಅವ್ರ ಮೇಲೆ ಕೇಸ್ ಹಾಕೋದು, ಆ ಥರ ಮಾಡಿಕೊಂಡು KPCC ಅವ್ರು ಏನಾಯ್ತು ಅಂದರೆ ಇವರು ಡ್ರಾಯಿಂಗ್ ಟೀಚರ್ನೇ ಬೇಡಪ್ಪ, ಇವರು ಬರೀ ಗಲಾಟೆ ಮಾಡ್ತಾರ, ಇವ್ರದ್ದು ಯಾವ್ದೊಂದು ಕ್ಲಾರಿಟಿ ಇಲ್ಲ ಸರಿಯಾಗಿ. ಇವು ಯಾರನ್ನ ತೊಗೋಬೇಕು, BF ಇದ್ದವ್ರನ್ನ ತೊಗೋಬೇಕಾ, BA ತೊಗೋಬೇಕಾ, AMGದವ್ರನ್ನ ತೊಗೋಬೇಕಾ, ಡಿಪ್ಲೊಮಾದವ್ರನ್ನ ತೊಗೋಬೇಕಾ ಅನ್ನಂತೇಳಿ ಕನ್ಫ್ಯೂಸ್ ಆಗಿ ಅವರೇ ಸ್ಟಾಪ್ ಮಾಡಿ ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂದರೆ ಚಿತ್ರಕಲಾ ಶಿಕ್ಷಕರದ್ದು ಇವ್ರದ್ದು ಗೊಂದಲ ಐತೆ, ಇವ್ರನ್ನ ಚಿತ್ರಕಲಾ ಶಿಕ್ಷಕರನ್ನ ತಗೊಳ್ಳೋದೇ ಬೇಡ ಅಂತೇಳಿ ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಈ ಥರ ಯೂನಿವರ್ಸಿಟಿಯವರು ನಮ್ಮೇನು ಮೇಲೆ ಕುಲಸಚಿವರಿಂದ ಅಂತನಲ್ಲ, ಅವಾಗಿದ್ದ ಕುಲಸಚಿವ ಅಂತಂತೇಳಿ ಕುಲಸಚಿವಾಗಿ ನಮ್ಮನ್ನೆಲ್ಲರನ್ನ ಕುಲಗೆಡಿಸಿಬಿಟ್ಟೆ SC ಪಾಟೀಲ್ ಅಂತಂತೇಳಿ. ಅವತ್ತು ಹೆಂಗೆ ಬೈಗಿಬೇಕಂದ್ರೆ ಹೆಂಗಿಲ್ಲ, ವಯಸ್ಸಾಗೈತೆ ಪುಣ್ಯಾತ್ಮ, ಕೋರ್ಸ್ ಒಂದೇ ಓಪನ್ ಮಾಡಿಟ್ಟನ. ಎಂಥ ದಡ್ಡ ನನ್ನ ಮಕ್ಳು ಇದಾರೆ ಅಂದರೆ ಎಲ್ಲ ನಮ್ಮ ಸೀನಿಯರ್ಸು ನಮ್ಮ ಕೋರ್ಸ್ ಏನು ಮಾಡಿದ್ರಲ್ಲ ಮೇಲೆ ಇದ್ರಲ್ಲ, ಯಾರೋ ಎಲ್ಲ ಅರ್ಧಂಬರ್ಧ ಒಂದು ಸರಿಯಾಗಿ ನೀಟಾಗಿ ಸ್ಕೆಚ್ ಆಗಕ್ಕೆ ಬರೋದಲ್ಲ, ರಿಯಾಲಿಟಿ ಡ್ರಾಯಿಂಗ್ ಹಾಕ್ಲಿಕ್ಕೆ ಬರೋಲ್ಲ. ಆ SC ಪಾಟೀಲ್ ಸುಮ್ಮನೆ ಪೇಂಟಿಂಗ್ ಹಾಕಿ ಹಿಂಗೆ ಹಾಕಿ ಇದೇ ಪೇಂಟಿಂಗ್ ಅಂತಂತಾರೆ. ಅಂಥವ್ರಿಗೆ ಆ ವ್ಯಾಲ್ಯೂ ಐತೆ ಹೊರತಾಗಿ ರಿಯಲ್ ಆಗಿ ವರ್ಕ್ ಮಾಡೋರಿಗೆ, ರಿಯಲ್ ಆಗಿ ಟೀಚಿಂಗ್ ಹೆಂಗೆ ಮಾಡಬೇಕು, ಯಾವ ಥರ ಟೀಚಿಂಗ್ ಮಾಡಬೇಕು ಅನ್ನೋದು ಗೊತ್ತಿರೋರನ್ನ ಇವತ್ತು ಹೊರಗಡೆ ಇದ್ದಾರೆ, ಏನೂ ಗೊತ್ತಲ್ಲಾರ್ದವ್ರಿಗೆ ಇವತ್ತು ಒಳಗಡೆ ಇದ್ದಾರೆ. ಎಷ್ಟೋ ಪಾಪ ಇವಾಗ ಮೊರಾರ್ಜಿ ದೇಶದಲ್ಲಿ ಆಗಿದಾರಲ್ಲ ನಮ್ಮ ಡ್ರಾಯಿಂಗ್ ಟೀಚರ್ಸು, ಅವರೇ ಕಂಪ್ಲೇಂಟ್ ಮಾಡ್ತಾರಂತೆ ಅನದರ್ ಸಬ್ಜೆಕ್ಟ್ಸ್ ಇವ್ರಿಗೇನು ಹೇಳ್ಕೊಡೋಕ್ಕೆ ಬರೋದಲ್ಲ, ಇವ್ರು ಯಾಕೆ ತೊಗೊಂಡಿದ್ದೀರಿ ಅಂತಂತೇಳಿ. ಹೌದು, ಅವರಿಗೆ BF ಅದವ್ರಿಗೆ ಅವ್ರದ್ದೆಲ್ಲ ಕಮರ್ಷಿಯಲ್, ಅವರಿಗೆ ಟೀಚಿಂಗ್ ಹೆಂಗೆ ಮಾಡ್ಬೇಕು ಅನ್ನೋದು ನಾಲೆಡ್ಜ್ ಇರಲ್ಲ. ಸೊ ನಮ್ಮ ಡಿಪ್ಲೊಮಾ ಕೋರ್ಸಲ್ಲಿ MGDನಲ್ಲಿ ಇದೆ, ಯಾವ ಥರ ಟೀಚ್ ಮಾಡ್ಬೇಕು ಯಾವ ಥರ ಇಲ್ಲ ಅಂತ ಸಬ್ಜೆಕ್ಟಲ್ಲಿ ಹೇಳ್ಕೊಡ್ತಾರೆ. ಸೊ ಇದು ಹಿಂಗಿದೆ ನೋಡ್ರಿ, ಪ್ರತಿಯೊಂದರಲ್ಲಿ ಮೋಸ. KPCCಯಲ್ಲೂ ಅಂತೂ ಹೇಳ್ಬಾರ್ದು, ರೊಕ್ಕ ಕೊಟ್ಟರೆ ಅದು ಯಾರಿಗೆ ಏನು ಸರ್ಟಿಫಿಕೇಟ್ ಏನಾಯ್ತು ಏನಿಲ್ಲ ಅಂತ ಕೂಡ ಜಾಬ್ ಕೊಟ್ಬಿಡ್ತಾರೆ. ನೋಡ್ರಿ, ಆ ಕಾಲ್ಫಾರ್ಮಾದ ಒಂದು ಇದರಲ್ಲಿ ಇರ್ತದಲ್ಲಿ ಲೀಸ್ಟ್ ಬಿಡೋ ಮಾತ್ರಲ್ಲಿ ಈ BF ಮಾಡಿದವರು ಕೂಡ ನಮ್ಮ ಫ್ರೆಂಡ್ಸ್ ಇದ್ದಾರೆ ಬಳ್ಳಾರಿಯಲ್ಲಿ, ಅವ್ರು ಹೇಳಿದ್ರು ನೋಡು ಒಂದೊಂದು ಇಷ್ಟು 5 ಲಕ್ಷ ಐತೆ ನಿಂದ, ನಮ್ಮ ಇದಕ್ಕೆ ನಾನು 5 ಲಕ್ಷ ಕೊಟ್ಟೀನಿ. BF ದವರೇ ಹೇಳ್ತಾ ಇರೋದು, BF ಮಾಡಿದವ್ರೆ ನಾನು 5 ಲಕ್ಷ ಕೊಟ್ಟೀನಿ, ನನ್ನ ಜಾಬ್ ಆಗ್ತತೆ, ನೀನು ಜಾಬ್ ಆಗಂಗಿದ್ರೆ ಹಿಂಗಿದ್ದಾರೆ ನಾನು KPCCಯಲ್ಲಿ ಈ ಥರ ರೊಕ್ಕ ಕೊಟ್ಬಿಟ್ಟು ಆಗ್ತತೆ ಅನ್ನೋ. ಬೇಡಪ್ಪ, ನಮಗೇನಿಲ್ಲ, ನಾವು ಕರೆಕ್ಟಾಗಿ ಕೋರ್ಸ್ ಮಾಡಿದ್ವಿ, ನೋಡೋಣ ನಮಗೆ ನ್ಯಾಯ ಸಿಗ್ತತೆ, ನಾವು ಲಂಚ ಕೊಟ್ಟು ನಾವು ಸೇರೋ ಅವಶ್ಯಕತೆ ಇಲ್ಲ ಅನ್ನಂತೇಳಿ ನಾನು ಯಾವುದೂ ಇದು ಮಾಡೋಕ್ಕೆ ಹೋಗಿಲ್ಲ. ಸೊ ಆ ಥರ ತುಂಬ ಅನ್ಯಾಯಗಳು ಆಗ್ತಿದ್ದಾವೆ ನೋಡ್ರಿ. ಇದೇ ಯೂನಿವರ್ಸಿಟಿಯಿಂದನೇ ಕೊಟ್ಟಿದ್ದಾರೆ ನಮಗೆ ಸರ್ಟಿಫಿಕೇಟ್ಗಳು. ಇದು ಪ್ರಥಮ ವರ್ಷ ಮತ್ತೆ ನೆಕ್ಸ್ಟ್ ಸೆಕೆಂಡ್ ಇಯರ್ ಥರ್ಡ್ ಇಯರ್. ಇದರಲ್ಲಿ ನೋಡಿ ಪ್ರತಿಯೊಂದರಲ್ಲಿ ನಮಗೇನು ಸಬ್ಜೆಕ್ಟ್ ಏನಿದೆಲ್ಲ ಪ್ರತಿಯೊಂದಲ್ಲಿ ಮಕ್ಕಳಿಗೆ ಯಾವ ಥರ ಹೇಳಬೇಕು, ಶಿಲ್ಪಕಲೆ, ಮುದ್ರಣ ಕಲೆ, ಪ್ರಿಂಟಿಂಗ್, ಫ್ರೀ ಹ್ಯಾಂಡ್ ಡ್ರಾಯಿಂಗ್, ಆ ಥರ ಪ್ರತಿಯೊಂದರಲ್ಲಿ ಒಂದೊಂದು ವರ್ಷದಲ್ಲಿ ಒಂದೊಂದು ವಿಶೇಷ ಪರಿಣಿತಿ ಅಂತೇಳಿ ಮಾಡಿದ್ರಲ್ಲ, ಒಂದೊಂದು ವರ್ಷದಲ್ಲಿ ಒಂದೊಂದು ವಿಶೇಷವಾಗಿದೆ ನಮ್ಮವೆಲ್ಲ. ಪ್ರತಿಯೊಂದು ವಿಶೇಷವಾಗಿ ಅಂದರೆ ಮಕ್ಕಳಿಗೆ ಯಾವ ಥರ ಕಳಿಸ್ಕೊಡ್ಬೇಕು ಯಾವ ಥರ ಇಲ್ಲ ಅನ್ನೋದನ್ನು ಪ್ರತಿಯೊಂದಲ್ಲಿ ನಾವು ಕಲ್ತಿದ್ದೀವಿ. ಸೊ ನಾವು ಕಲ್ತಿರೋಕ್ಕಂಥ ಒರಿಜಿನಲ್ ಟೀಚರ್ಸ್ನ ನಮ್ಮನ್ನ ಹೊರಗಡೆ ಇಟ್ಟು ಏನೂ ಅವ್ರಿಗೇನು ಟೀಚಿಂಗ್ ಅನುಭವ ಇಲ್ಲದೆ ಯಾವುದೇ ಆತ ಒಂದು ಎಕ್ಸ್ಪೀರಿಯೆನ್ಸ್ ಇಲ್ಲಾರದೆ ಅಂಥವ್ರನ್ನ ಒಳಗಡೆ ಇಟ್ಕೊಂಡಿದ್ದಾರೆ. ಇದು ನಮ್ಮ KPCC ಆಗಲಿ, ನಮ್ಮ ಗೋರ್ಮೆಂಟ್ ಆಗಲಿ, ನಮ್ಮ ಯೂನಿವರ್ಸಿಟಿ ಆಗಲಿ ಮಾಡ್ತಿರೋ ಕೆಲಸಗಳು ಇಂಥವೆಲ್ಲ ನೋಡ್ರಿ. ಇದು 5ನೇ ವರ್ಷ ಇದು, ಲಾಸ್ಟ್ 5ನೇ ವರ್ಷ ಆದಮೇಲೆ ಸರ್ಟಿಫಿಕೇಟ್ ನಾನು ಯಾವ ನೋಡ್ರಿ 2010 ಅವಾಗೆ ಕಂಪ್ಲೀಟ್ ಆಗಿದೆ. ಅವಾಗಿಂದನೂ ನಾವು ಹೋರಾಡ್ತಾ ಇದ್ದೀವಿ, ಅರ್ಥ ಆಯ್ತಾ. ನಮ್ಮದು C&Rರಲ್ಲಿ ಸೇರಿಸಿಲ್ಲ. ಯಾರೀ ಸೇರಿಸ್ಬೇಕು C&Rರಲ್ಲಿ? ಯಾವುದೇ ಟೀಚರು ಒಂದು BA B.Ed ಮಾಡಿದವರು ಹೋಗಿ ಅವನು ಕೋರ್ಸ್ C&Rರಲ್ಲಿ ಗೌರ್ಮೆಂಟಲ್ಲಿ ಸೇರ್ಸೋದು ಅವ್ರ ಕರ್ತವ್ಯನಾ, ಇದು ಗೌರ್ಮೆಂಟ್ ಕರ್ತವ್ಯನಾ, ಏನು ಯೂನಿವರ್ಸಿಟಿಯವ್ರ ಕರ್ತವ್ಯನಾ? ಹೋಗಿ ನಾವು ಸೇರ್ಸಬೇಕಂತ SC ಪಾಟೀಲ್ ನಾನು ಫೋನ್ ಮಾಡಿ ಕೇಳಿದೆ, ಅಲ್ಲ ಸರ್ ನಮ್ಮದು ಇಷ್ಟು ವರ್ಷ ನೀವು
ಕೋರ್ಸೆಲ್ಲ ಇದು ಮಾಡಿದ್ವಿ ನಾವು. ನಮ್ಮದು ಸಿ ಎನ್ ಆರಲ್ಲಿ ಸೇರಿಸೇ ಇಲ್ಲಲ್ಲ ಸರ್. ಸಿ ಎನ್ ಆರ್ ಊರಲ್ಲಿ ಹೆಂಗೆ ಸರ್ ಅಂದರೆ, ಅದು ಗೋರ್ಮೆಂಟವರು ನಾವು ಕಳಿಸಿವ್ರಿ, ನಾವು ಬರೆದು ಕಳಿಸಿವಿ. ಅವ್ರು ಗೋರ್ಮೆಂಟ್ನವರು ನಾವು ಕಳ್ಸೋದಟ್ಟಲ್ಲಿ ಇನ್ನೊಬ್ಬ ರಿಟೈರ್ಡ್ ಆಗ್ತಾನೆ, ಅದು ಮತ್ತೆ ಚೇಂಜ್ ಆಗ್ತತೆ, ಮತ್ತೆ ಕಳ್ಸಂತ ಏನೋ ಹಿಸ್ಟ್ರಿ ಹೇಳ್ತಾನೆ. ಹಂಗಾರೆ ಮತ್ತೆ ನಾವು ತಿರ್ಗಾಡ್ಬೇಕು ಸರ್. ನೀವೇ ಮಾಡ್ಕೋಬೇಕು ರೀ, ಸ್ಟೂಡೆಂಟೇ ಮಾಡಿಸ್ಬೇಕು ಈ ಸಿ ಎನ್ ಆರಲ್ಲಿ. ಇದು ಏನು ನಮ್ಮ ಕರ್ಮ, ನಾವು ಯಾವ ಒಂಥರ ವಿಚಿತ್ರ ಕೋರ್ಸ್ ಮಾಡಿವೇನ ಅನ್ನಂಗೆ ಆಗಿಬಿಟ್ಟತೆ. ಇಲ್ಲಿ ನೋಡ್ರಿ, ಅದಾದಮೇಲೆ ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ನಮಗೆ ಹಂಪಿ ಯೂನಿವರ್ಸಿಟಿಯಿಂದ. 5 ವರ್ಷ ಕಂಪ್ಲೀಟ್ ಆಗಿದೆ ನಿಮ್ದು ಅಂತಂತೇಳಿ ಪಾಸಿಂಗ್ ಸರ್ಟಿಫಿಕೇಟ್ ಕೊಡ್ತಾರೆ. ಅದಾದಮೇಲೆ ನೋಡ್ರಿ, ಇದು ಇಲ್ಲ ನಮಗೆ ಕೆಲ್ಸಕ್ಕೆ ಬರಲ್ಲ, ಮತ್ತೆ ಉನ್ನತ ಶಿಕ್ಷಣ ಮಾಡ್ಕೋಬೇಕು, ಈ ಡಿಪ್ಲೊಮಾ ಕೋರ್ಸ್ ಕೆಲ್ಸಕ್ಕೆ ಬರಲ್ಲ ಅಂತೇಳಿ ಮತ್ತೆ ಯಾರಾದರೂ ಹೇಳಿದ್ರು, ಹಿಂಗೆ ಹೇಳ್ತಿದ್ದಾರೆ ಸುಮ್ಮನೆ, ಆ ಕೋರ್ಸ್ ಮಾಡ್ಬೇಕು, ಈ ಕೋರ್ಸ್ ಮಾಡ್ಬೇಕು, KTC ಮಾಡಬೇಕು, ಏಡ್ ಮಾಡಬೇಕು ಅಂತಂತೇಳಿ. ಇಲ್ಲ, ಸುಮ್ಮನೆ ವರ್ಷ ಮುಗಿಯೋರಾಗೋವಂಥವರೆಗೆ ನಾವು ಹಂಗೆ ಕೋರ್ಸು ಮಾಡ್ಕೊಂತ ಇರ್ತೀವಿ, ಜಾಬ್ ಬೇಡ. ಅದಾದಮೇಲೆ ನೋಡ್ರಿ, ಉನ್ನತ ಶಿಕ್ಷಣಕ್ಕೆ ಮತ್ತೆ ಮಾಡೋಣ ಅಂತೇನು ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ತಾರೆ ಡಿಪ್ಲೊಮಾ ಕೋರ್ಸು ಅಂತಂತೇಳಿ. ಉನ್ನತ ಶಿಕ್ಷಣಕ್ಕೆ ಇನ್ನೊಂದು ಮಾಡೋಣ, MFA MA ಮಾಡೋಣ ಅಂತೇಳಿ ಬ್ರಿಡ್ಜ್ ಕೋರ್ಸ್ ಅಂತ ಮಾಡಿದ್ವಿ. ಇಲ್ಲಿ ನೋಡ್ರಿ, ಇದು ಬ್ಯಾಚುಲರ್ ಆಫ್ ಯೂಶುವಲ್ ಆರ್ಟ್ಸ್ ಅಂತೇಳಿ BVA ಅಂದರೆ ಉನ್ನತ ಶಿಕ್ಷಣಕ್ಕಾಗಿ. ನಾನು ಕೂಡ ಮಾಡಿದ್ದೀನಿ. BVA ಮಾಡಿದ್ರೆ ಅಂದರೆ ಅದು ಪದವಿಯನ್ನು ಇನ್ನೊಂದು ಕೊಡ್ತತ್ತೆ. ಆಮೇಲೆ MFA ಮಾಡ್ಬೋದು ಅಂತೇಳಿ MFA ಮಾಡಿದೆ ನಾನು. MFA ಮಾಡಿದ್ದು. ಆಮೇಲೆ ಇದೇನಂದರೆ MFA ಕೂಡ ಕೆಲ್ಸಕ್ಕೆ ಬರಲ್ಲ ಅಂತೆ, ಯೂನಿವರ್ಸಿಟಿ ಹೇಳ್ತಿದ್ದಾರೆ, ಇವೆಲ್ಲ ಬೋಗಸ್ ಅಂತೆ, ಹಂಗಂತೆ ಹೀಗಂತೆ ಅಂತೇಳಿ. ಫಸ್ಟ್ ಇಯರ್ ಮಾಡಿದೆ, ಫಸ್ಟ್ ಇಯರ್ ವೇಸ್ಟ್ ಆಯಿತು. ಇನ್ನು ಸೆಕೆಂಡ್ ಇಯರ್ ಯಾಕಂತ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಸುಮ್ಮನೆ ಇವೆಲ್ಲ ಸರ್ಟಿಫಿಕೇಟ್ ಎಲ್ಲ ತಗೊಂಡು ಜಾಬೇ ಬರಲ್ಲ ಅಂತಂದಮೇಲೆ ಯಾಕೆ ಮಾಡ್ಬೇಕು ಹೇಳ್ರಿ. ಇಲ್ಲಿ ನೋಡ್ರಿ, ನಮಗೇನು ಯಾವ ಥರ ಅನ್ಯಾಯ ಆಗಿದೆಯಲ್ಲ, ಪ್ರತಿ ಒಬ್ಬರು ನಿಮಗೆ ಶಾಪ್ ಏನು ತರ್ತಲ್ಲ ಯೂನಿವರ್ಸಿಟಿಯಲ್ಲಿ, ನಮಗಿದ್ದಂಥವಾಗ ಏನು ಕೋರ್ಸ್ಗಳು ಇವನ್ನೆಲ್ಲ ಮಾಡಿ ಈ ಥರ ಏನು ನಮಗೆ ಮೋಸ ಮಾಡಿರಲ್ಲ, SC ಪಾಟೀಲ್ ಆಗಲಿ, ನಿಮ್ಮ ಕೆಲವೊಬ್ರು ಏನಿದಾರಲ್ಲ, ಎಲ್ಲರಿಗೊಂದು ಹೇಳ್ತೀನಿ ಕೇಳ್ರಿ. ಇದು ನಮಗೆ ಆಗಿರೋ ಮೋಸ ನಿಮ್ಗೆ ಇಲ್ಲಾರ್ದು ಪಾಪಗಳು ತಟ್ಟಂಗಿಲ್ಲ. ಭಾಳ 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 ಮೋಸ ಆಗಿದೆ ನಿಮ್ಗೆ. ಇನ್ನೂ ಏನಾದರೂ ದೇವರು ಅದೇನಪ್ಪ ನಮ್ಗೆ ಒಳ್ಳೆ ಆರೋಗ್ಯ ಆಯುಷು ಇನ್ನೂ ಸ್ವಲ್ಪ ಚೆನ್ನಾಗಿ ಬದುಕಿರ್ಬೇಕಪ್ಪ ಅಂತಂತ ಆಸೆ ಇತ್ತಂದರೆ ಅಟ್ಲೀಸ್ಟ್ ನೀವು ಮಾಡಿರಕ್ಕಂಥ ತಪ್ಪನ್ನ ಸರಿ ಮಾಡಿರಿ. ಇದನ್ನೆಲ್ಲ ನಮಗೇನಿದೆ ಅಲ್ಲ, ಚಿತ್ರಕಲೆ ಶಿಕ್ಷಕರು ಯಾರ್ಯಾರು ನಾವೆಲ್ಲ ಕಲಾವಿದರು, ಎಲ್ಲ ಕಲಾವಿದರು ಒಂದೇ ಅಂತಂತೇಳಿ ನಾವು ಬಯಸ್ತೀವಿ. ಕಲಾವಿದ್ರ ಮಧ್ಯೆ ಕಲಾವಿದ್ರ ಜಗಳ ಇಟ್ಟು ಮಕ್ಕಳಿಗೆ ಒಳ್ಳೆ ಚಿತ್ರಕಲಾ ಶಿಕ್ಷಕರು ಪ್ರತಿ ಪ್ರೈವೇಟ್ ಶಾಲೆಯಲ್ಲೇ ಇದ್ದಾರೆ, ಅದೇ ಥರ ಸರ್ಕಾರಿ ಶಾಲೆಗಳಿಗಿಲ್ಲ. ಯಾಕೆ ಸರ್ಕಾರಿ ಶಾಲೆಗಳಿಗಿಲ್ಲ ಅಂತಂದರೆ, ಸರ್ಕಾರದ ಗಮನ ಹೆಂಗಂದರೆ, ಯಾಕೆ ಬಿಡಪ್ಪ ಇವರು ಡ್ರಾಯಿಂಗ್ ಟೀಚರ್ಸ್ ಸುಮ್ಮನೆ ಇವ್ರನ್ನ ತೊಗೊಂಡು ವೇಸ್ಟು, ಏನು ಕಲಿಸ್ಕೊಡ್ತಾರೆ, ಏನು ಉಪಯೋಗ, ಡ್ರಾಯಿಂಗಿಂದ ಏನು ಉಪಯೋಗ ಅಂತಂತೇಳಿ ಅವ್ರ ಮಾರಿಕೆ, ಡ್ರಾಯಿಂಗಿಂದ ಏನು ಉಪಯೋಗ ಏನಿಲ್ಲ ಅಂತಂತೇಳಿ ತುಂಬ ನನಗೆ ತಿಳಿದಿರೋ ಹಾಗೆ ಪ್ರತಿಯೊಂದು ಇದರಲ್ಲಿ ಡಾಕ್ಟರ್ಸ್ ಆಗಲಿ ಇದಾಗಲಿ ಸ್ವಲ್ಪ ಕೇಳ್ರಿ, ಡ್ರಾಯಿಂಗ್ ಮಾಡೋದ್ರಿಂದ ಏನು ಉಪಯೋಗ ಇದೆ ಏನಿಲ್ಲ, ಬಣ್ಣಗಳನ್ನು ಕೈಗಳಿಗೆ ಹಚ್ಚೋದ್ರಿಂದ ಏನು ಉಪಯೋಗ ಇದೆ ಏನಿಲ್ಲ, ಪ್ರತಿಯೊಂದು ಸೈಂಟಿಫಿಕ್ ರೀಸನ್ಸ್ ಇದೆ. ಸೊ ನಾನೇನು ಹೇಳ್ತಿದ್ದೀನಿ ಅಂತಂದರೆ, ಕೂಡಲೇ ಸರ್ಕಾರ ಈ ಥರ ಎಲ್ಲ ಇದೇನು ಗೊಂದಲಗಳಿದಾವಲ್ಲ, ಇಂಥವೆಲ್ಲ ಗೊಂದಲಗಳನ್ನೆಲ್ಲ ಸರಿಪಡಿಸ್ರಿ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅದನ್ನು ಇದು ಮಾಡಿರಿ. ಅಷ್ಟು ಬಿಟ್ಟು ಜಗಳ ಆಡೋದಾಗಲಿ, ಅವ್ರಿಗೆ ವಾರ್ನಿಂಗ್ ಕೊಟ್ಟೆ ಇವ್ರಿಗೆ ವಾರ್ನಿಂಗ್ ಕೊಟ್ಟೆ ಮಾತಾಡೋನ್ನೆಲ್ಲ ಹತ್ತಿಕ್ಕೋದಾಗಲಿ ಆ ಥರ ಎಲ್ಲ ಮಾಡಬೇಡ್ರಿ ದಯವಿಟ್ಟು. ನೋಡಿರಿ, ಆಲೋಚನೆ ಮಾಡಿರಿ. ಬಾಯ್.